ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಚೂಡಿದಾರ್ ಕಟ್ ಮಾಡ್ತಾಯಿದ್ದೀನಿ. ಚೂಡಿದಾರ್ ಟಾಪ್ಗೋಸ್ಕರ ನೋಡಿ 2 ಮೀಟರ್ಸ್ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ಐರನ್ ಮಾಡಿದ್ದೀನಿ. ಐರನ್ ಮಾಡಿಬಿಟ್ಟು ಡಬಲ್ ಫೋಲ್ಡಿಂಗ್ ಹಾಕಿದ್ದೀನಿ. ಫೋಲ್ಡಿಂಗ್ ನನ್ನ ಕಡೆಗಿದೆ, ಓಪನ್ನು ನನಗೆ ಆಪೋಸಿಟ್ ಸೈಡ್ ಇದೆ. ಬಾಟಮಲ್ಲಿ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕ್ತಾಯಿದ್ದೀನಿ. ಹಾಗೆಯೇ ಬಾಟಮ್ ಫೋಲ್ಡ್ ಮಾಡೋದಕ್ಕೋಸ್ಕರ 1 ಇಂಚು ಕ್ಲಾತ್ ಬೇಕು, ಅದಕ್ಕೋಸ್ಕರ ಒಂದು ಲೈನನ್ನು ಹಾಕಿದ್ದೀನಿ. ಬಾಟಮಲ್ಲಿ ಈಕ್ವಲಾಗಿ ಲೈನಿಂಗ್ ಕಟ್ ಮಾಡಿಬಿಟ್ಟು ಲೆವೆಲಾಗಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಲೆಂತನ್ನು ಚೆಕ್ ಮಾಡ್ಕೊಳ್ಬೇಕು. ಲೆಂತ್ ಎಷ್ಟು ಬೇಕು ನಮಗೆ ಟಾಪ್ ಲೆಂತು ಅಂದ್ಬಿಟ್ಟು. ಇವ್ರಿಗೆ 42 ಬೇಕು, ಅದಕ್ಕೋಸ್ಕರ ನಾನು 42 ಇಂದ ಮೇಲಕ್ಕೆ ಟೇಪ್ ಇಟ್ಕೊಂಡಿದ್ದೀನಿ. ಲೆಂತ್ ಮಾರ್ಕ್ ಮಾಡಿದ್ದಾದಮೇಲೆ ಬಾಟಮಲ್ಲಿ ನಮಗೆ ಇಲ್ಲಿ ಗೋಲ್ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು. ನಾನು 13 ಇಂಚಸ್ ತಗೊಂಡಿದ್ದೀನಿ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಅದು 12ಕ್ಕೆ ಬರುತ್ತೆ. ಹಾಗೆಯೇ ನೆಕ್ ವಿಡ್ತು 2.5 ತೊಗೊಂಡಿದ್ದೀನಿ. ಶೋಲ್ಡರು 2.5 ತೊಗೊಂಡಿದ್ದೀನಿ. ಸ್ಲೀವ್ಸ್ ಅಟ್ಯಾಚ್ಗೆ ಒಂದು ಅರ್ಧ ಇಂಚು, ಟೋಟಲ್ ಆಗಿ 5.5 ಇಂಚಿಗೆ ಶೋಲ್ಡರ್ ತೊಗೊಂಡಿದ್ದೀನಿ. ಹಾಮ್ ಶೇಪ್ಗೋಸ್ಕರ ನಾನು 7 ಇಂಚಸ್ ತೊಗೊಂಡಿದ್ದೀನಿ. ಹಾಮ್ ಡೌನು ಇಲ್ಲೂ ಅಷ್ಟೇ 7 ಇಂಚಸ್ಗೆ ಮಾರ್ಕ್ ಹಾಕಿದ್ದೀನಿ. ಮಾರ್ಕ್ ಹಾಕ್ಬಿಟ್ಟು ಸ್ವಲ್ಪ ಕ್ರಾಸಾಗಿ ಲೈನ್ ಹಾಕಿದ್ದೀನಿ. ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಚೆಸ್ಟು ಎಷ್ಟು ಬೇಕು ಅಂತೇಳ್ಬಿಟ್ಟು ಮಾರ್ಕನ್ನು ಮಾಡ್ಕೊಳ್ಬೇಕು. ಇವ್ರಿಗೆ 9.5 ಇಂಚ್ ರೆಡಿ ಬೇಕು. 9.5 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಲೀವ್ ಶೇಪನ್ನು ಕೊಟ್ಟಿದ್ದೀನಿ. ಈಗ ಒಂದು ಸಲ ಅಳತೆ ಮಾಡ್ಕೊಳ್ಳೋಣ. ಇವ್ರಿಗೆ ಸ್ಲೀವ್ಸ್ ರೌಂಡು 9.5 ಬೇಕು. 9.5 ಕರೆಕ್ಟಾಗಿ ಬರ್ತಿದೆ. ಟಾಪ್ಗೆ ಫಿಟ್ಟಿಂಗಾಗಿ ಸ್ಟಿಚ್ ಹಾಕ್ತೀವಲ್ವ, ಅಲ್ಲಿ ಶೇಪ್ ಕೊಡ್ತೀವಲ್ವ, ಅದಕ್ಕೋಸ್ಕರ ನಾನಿಲ್ಲಿ 14 ಇಂಚ್ಗೆ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಇವ್ರಿಗೆ ಸುತ್ತಳತೆ ಬಂದು 9 ಇಂಚ್ ರೆಡಿ ಬೇಕು, ಅದಕ್ಕೆ 9 ಇಂಚ್ ತೊಗೊಂಡಿದ್ದೀನಿ. ಹಾಗೆಯೇ ಸೈಡ್ ಓಪನ್ಗೆ ನೋಡಿ ಸ್ಲೀವ್ಸ್ ಹತ್ರದಿಂದ 14 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬಂದು ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೈಡ್ ಓಪನ್ನು ತುಂಬ ಮೇಲಕ್ಕಾದರೂ ಚೆನ್ನಾಗಿ ಕಾಣಲ್ಲ ಮತ್ತು ತುಂಬ ಕೆಳಗಡೆಗಾದರೂ ಚೆನ್ನಾಗಿ ಕಾಣಲ್ಲ, ಅದರಿಂದ ಮತ್ತೆ ಚೆಕ್ ಮಾಡಿದ್ದೀನಿ. ಸೈಡ್ ಓಪನ್ ವಿಡ್ತು ಅಷ್ಟೇ ನಮಗೆ ರೆಡಿ 10 ಇಂಚ್ ಬೇಕು. 1 ಇಂಚು ಫೋಲ್ಡಿಂಗೋಸ್ಕರ ಎಕ್ಸ್ಟ್ರಾ 1 ಇಂಚ್ ಕೊಟ್ಟು ಮಾರ್ಕ್ ಮಾಡಿದ್ದೀನಿ. 11 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಶೇಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಇಷ್ಟು ಮಾರ್ಕಿಂಗ್ ಆದಮೇಲೆ ಫ್ರಂಟ್ ನೆಕ್ ಡೀಪು 6.5ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಹಾಗೆಯೇ ಬ್ಯಾಕ್ ನೆಕ್ ಡೀಪು 7.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇದು ಈಗ ಕಟ್ ಮಾಡಲ್ಲ, ನಾನು ಡ್ರೆಸ್ಸು ಸ್ಟಿಚ್ ಮಾಡಬೇಕಾದ್ರೆ ಫ್ಯೂಸಿಂಗಲ್ಲಿ ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ಫ್ರಂಟ್ಗೆ ಸ್ಲೀವ್ಸ್ ಮಾರ್ಕಿಂಗು ಸಹ ಮಾಡಿದ್ದೀನಿ. ಇಷ್ಟು ಮಾರ್ಕಿಂಗ್ ಎಲ್ಲ ಆದಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಬಾಟಮ್ ಸೈಡಿಂದ ಕಟ್ ಮಾಡ್ತಾಯಿದ್ದೀನಿ. ಅವರು ಟಾಪ್ ಮೆಟೀರಿಯಲ್ಲು ಎಷ್ಟು ಲೆಂತ್ ಇದ್ದರೆ ಅಷ್ಟು ಲೆಂತನ್ನು ಇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೆಟೀರಿಯಲಲ್ಲಿ ಎಷ್ಟು ಲೆಂತ್ ಇದ್ದರೆ ಅಷ್ಟೂ ಸಹ ನಾನು ಕೊಡ್ತೀನಿ ಮೇನ್ ಫ್ಯಾಬ್ರಿಕಲ್ಲಿ. ಇದು ಲೈನಿಂಗೋಸ್ಕರ ನಾನು 42 ಇಂಚಸ್ ತಗೊಂಡಿದ್ದೀನಿ ಲೈನಿಂಗು. ಇದು ಚೂಡಿದಾರ್ ಮೆಟೀರಿಯಲು ತುಂಬ ಚೆನ್ನಾಗಿದೆ. ಚೂಡಿದಾರ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಕಾಟನ್ ಕ್ಲಾತು, ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿದೆ. ಸ್ಟಿಚಿಂಗೂ ಈಸಿಯಾಗಿ ಮಾಡ್ಬೋದು. ಹಾಗೆಯೇ ಫ್ರಂಟ್ ಶೇಪು ಸಹ ತೆಗಿಬೇಕು. ತೆಗೆದಿದ್ದಾದಮೇಲೆ ಇಲ್ಲಿ ರೆಡಿ ಸ್ಟಿಚ್ ಬರೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನೆಕ್ ವಿಡ್ತು ಎಲ್ಲಿಗೆ ಬೇಕು ಅಂತಲೂ ಸಹ ನ್ಯಾಚ್ ಕೊಟ್ಕೊಳ್ಬೇಕು. 2 ಪೀಸ್ ಸಪ್ರೇಟ್ ಓಪನ್ ಮಾಡಿ ಇಟ್ಕೊಂಡು ನ್ಯಾಚ್ ಕೊಡ್ತಾಯಿದ್ದೀನಿ ಸೆಂಟ್ರಿಗೆ. ಹಾಗೆಯೇ ನೆಕ್ ವಿಡ್ತ್ಗೋಸ್ಕರ ನ್ಯಾಚ್ ಕೊಟ್ಟಿದ್ದೀನಿ. ಈಗ ಇದು ಲೈನಿಂಗಲ್ಲಿ ಸೈಡ್ ಓಪನ್ ಎಲ್ಲಿಗೆ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ. ಹಾಗೆಯೇ ಇದು ಶೇಪ್ ಸ್ಟಿಚ್ ಹಾಕ್ತೀವಲ್ವ, ಅದು ಸಹ ಎಲ್ಲಿಗೆ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ. ಇದಿಷ್ಟು ಆದಮೇಲೆ ಮೇಯ್ನ್ ಫ್ಯಾಬ್ರಿಕಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ, ಅದು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ನ್ಯಾಚ್ ಕೊಟ್ಟು ನಾವು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಟೆ ಕಟ್ ಮಾಡಬೇಕಾಗುತ್ತೆ. ಒಂದು ಸಲ ಈ ಕ್ಲಾತು ಸಹ ಲೈಟಾಗಿ ಐರನ್ ಮಾಡಿದ್ದೀನಿ. ನೋಡಿ ಎಕ್ಸ್ಟ್ರಾ ಲೆಂತ್ ಇಷ್ಟು ಬರ್ತಿದೆ.
ಫ್ಯಾಬ್ರಿಕಲ್ಲಿ ಎಷ್ಟು ಬಂದರೆ ಅಷ್ಟೂ ಕೊಡಿ ಅಂತ ಹೇಳಿರೋದ್ರಿಂದ ನಾನು ಅಷ್ಟೂ ಇಡ್ತಾಯಿದ್ದೀನಿ ಲೆಂತು. ಸುತ್ತಲೂ ಎಕ್ಸ್ಟ್ರಾ 1 ಇಂಚ್ ಕ್ಲಾತ್ ಎಕ್ಸ್ಟ್ರಾ ಬಿಟ್ಕೊಂಡೆ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಇದು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ಲೆವೆಲಾಗಿ ಟ್ರಿಮ್ ಮಾಡ್ಕೊಳ್ಬೋದು. ಇದು ಫ್ರಂಟ್ ಪಾರ್ಟು. ಇನ್ನು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಳ್ಬೇಕು. ಫ್ರಂಟಿಗೆ ಮಾತ್ರ ಎಂಬ್ರಾಯ್ಡರಿ ಬಂದಿದೆ, ಬ್ಯಾಕ್ಗೆ ಪ್ಲೈನ್ ಪೀಸ್ ಬಂದಿದೆ. ನೆಕ್ಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡೋದಕ್ಕೋಸ್ಕರ ಡಬಲ್ ಫೋಲ್ಡಿಂಗು ಕ್ಲಾತ್ ಹಾಕ್ಕೊಂಡಿದ್ದೀನಿ. ಒಂದು ಸೈಡು ಬ್ಯಾಕ್ಗೋಸ್ಕರ ಡಬಲ್ ಫೋಲ್ಡಿಂಗ್ ಕ್ಲಾತ್ ಹಾಕಿದ್ದೀನಿ. ಇನ್ನು ಉಳ್ದಿದ್ದ ಕ್ಲಾತಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ಗೂ ಕ್ಲಾತು ಉಳ್ದಿದೆಯಾ ಅಂತ ಚೆಕ್ ಮಾಡಿಕೊಂಡೆ ಇದನ್ನು ಸಹ ಕಟ್ ಮಾಡ್ಕೊಳ್ಬೇಕು. ಇದನ್ನು ಸುತ್ತಲೂ 1.5 ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟೆ ನಾನು ಕಟ್ ಮಾಡ್ತಾಯಿದ್ದೀನಿ. ಇನ್ನು ಈ ಡ್ರೆಸ್ ಟಾಪ್ಗೆ ಅವರು ಹಾಫ್ ಸ್ಲೀವ್ ಹೇಳಿದ್ದಾರೆ, ಹಾಗಾಗಿ ನಾನು ಹಾಫ್ ಸ್ಲೀವೇ ಕಟ್ ಮಾಡ್ತೀನಿ. ಇವ್ರದ್ದು ಇನ್ನೂ ಒಂದು ಡ್ರೆಸ್ ಇತ್ತು, ಅದಕ್ಕೆ ಫುಲ್ ಸ್ಲೀವ್ ಹೇಳಿದರು, 3/4 ಸ್ಲೀವು. ಇದಕ್ಕೆ ಹಾಫ್ ಸ್ಲೀವ್ ಕೊಡಿ ಅಂತ ಕೇಳಿದರು, ಹಾಗಾಗಿ ನಾನು ಇದಕ್ಕೆ ಹಾಫ್ ಸ್ಲೀವೇ ಕಟ್ ಮಾಡ್ತೀನಿ. ಇದು ಫ್ಯಾಬ್ರಿಕ್ ಚೆನ್ನಾಗಿರೋದ್ರಿಂದ ಕಟ್ ಮಾಡೋಕ್ಕೂ ಈಸಿಯಾಗಿದೆ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೂ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಬ್ಯಾಕ್ ಪಾರ್ಟು ಸಹ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಉಳಿದಿರೋ ಕ್ಲಾತಲ್ಲಿ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ಗೆ ಲೈನಿಂಗ್ ಹಾಕಿ ಅಂತ ಹೇಳಿದ್ದಾರೆ, ಹಾಫ್ ಸ್ಲೀವ್ ಆಗಿರೋದ್ರಿಂದ ಹಾಕ್ತಾಯಿದ್ದೀನಿ. ಲೆಂತು ನನಗೆ ಬಿಟ್ಟಿದ್ದಾರೆ ಅವರು, ನಿಮ್ಮ ಚಾಯ್ಸು ಎಷ್ಟಾದರೂ ಇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು 8 ಇಂಚನ್ನು ತಗೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಒಂದು 7 ಇಂಚು ಬರುತ್ತೆ. ಸ್ಲೀವ್ಸ್ ವಿಡ್ತ್ ಬಂದು ಬಾಟಮಲ್ಲಿ 6.5 ಇಂಚ್ ಕೊಟ್ಟಿದ್ದೀನಿ. 6.5 ಇಂಚು ಇವ್ರಿಗೆ ಸಾಕಾಗುತ್ತೆ. ಲೈನಿಂಗ್ ಎಷ್ಟು ಉಳಿದಿತ್ತು ಅದನ್ನೇ ನಾನು ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡಿ ಶೇಪ್ ಎಲ್ಲ ಕೊಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಇನ್ನು ಸ್ಲೀವ್ಸ್ಗೆ ಯಾವುದೇ ಡಿಸೈನ್ ಇಡ್ತಾ ಇಲ್ಲ, ನಾರ್ಮಲ್ಲಾಗಿ ಪ್ಲೈನ್ ಸ್ಲೀವ್ ಇಡ್ತಾಯಿದ್ದೀನಿ. ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಲೀವ್ಸ್ಗೆ. ನೋಡಿ, ಸ್ಲೀವ್ಸ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇದು ಲೆಂತು ನಮ್ಮ ಚಾಯ್ಸು, ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು. ನಾನು ಇವ್ರಿಗೆ ಒಂದು 8 ಇಂಚು ಅಥವಾ 7 ಇಂಚ್ ಕೊಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಸೆಂಟ್ರಿಗೆ ಒಂದು ನ್ಯಾಚ್ ಕೊಟ್ಟು 2 ಲೇಯರ್ ಮಾತ್ರ ತೊಗೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡ್ತಾಯಿದ್ದೀನಿ 2 ಲೇಯರೇ ಇದೆಯಾ ಅಂತೇಳ್ಬಿಟ್ಟು. ಹಾಗೆಯೇ ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ. ಸ್ಲೀವ್ಸ್ ರೌಂಡು ಎಷ್ಟು ಬೇಕು ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಟೇಪಲ್ಲಿ ಅಳತೆ ಮಾಡಿಬಿಟ್ಟು ಅಲ್ಲಿ ಕರೆಕ್ಟಾಗಿ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ. ರೆಡಿ ಇಲ್ಲಿಗೆ ಬೇಕು, ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮೇಯ್ನ್ ಕ್ಲಾತಲ್ಲಿ ಕಟ್ ಮಾಡೋಣ. ಕ್ಲಾತು ಉಲ್ಟಾ ಸೀದಾ ಗೊತ್ತಾಗ್ತಾ ಇಲ್ಲ, 2 ಕಡೆ ಒಂದೇ ಥರ ಇದೆ. ಅದಕ್ಕೋಸ್ಕರ ನಾನು ಉಲ್ಟಾಗೆ ಇಂಟು ಮಾರ್ಕ್ ಕೊಡ್ತಾಯಿದ್ದೀನಿ. ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಗೊತ್ತಾಗುತ್ತೆ. ನೋಡಿ, ಕ್ಲಾತ್ ಇಷ್ಟು ಉಳಿದಿದೆ. 3/4 ಸ್ಲೀವ್ಸೇ ಆಗ್ತಾಯಿತ್ತು. ಅವರು ಹಾಫ್ ಸ್ಲೀವ್ ಒಂದು 3/4 ಸ್ಲೀವ್ ಅಂತ ಹೇಳಿದ್ದಾರೆ, ಹಾಗಾಗಿನೇ ಇದನ್ನು ಹಾಫ್ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಇವ್ರದ್ದು ಇನ್ನೊಂದು ಡ್ರೆಸ್ಸು ಕಟ್ ಮಾಡಿ ಸ್ಟಿಚ್ ಮಾಡಿ ಕಂಪ್ಲೀಟ್ ಆಗಿದೆ. ಅದು 3/4 ಸ್ಲೀವ್ ಕೊಟ್ಟಿರೋದ್ರಿಂದ ಇದನ್ನು ಹಾಫ್ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಮೇಯ್ನ್ ಕ್ಲಾತಲ್ಲಿ ಸ್ಲೀವ್ಸ್ಗೆ ಪ್ಯಾಚ್ ಹಾಕೋ ಅವಶ್ಯಕತೆ ಇಲ್ಲ, ಕ್ಲಾತ್ ದೊಡ್ಡದಾಗೇ ಇದೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗೇ ಇರೋದ್ರಿಂದ ಪ್ಯಾಚ್ ಹಾಕೋಂಥ ಅವಶ್ಯಕತೆ ಇಲ್ಲ. ಸ್ಲೀವ್ಸ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಹಾಗೆಯೇ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಚೂಡಿದಾರ್ ಟಾಪ್ ಕಟ್ಟಿಂಗು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.